ಆತ್ಮೀಯ ವಿದ್ಯಾರ್ಥಿಗಳಿಗೆ ಸ್ವಾಗತ. ನಾವು ಕಳೆದ ತರಗತಿಯಲ್ಲಿ ಅಸ್ಪೃಶ್ಯರ ಏಳಿಗೆಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಪಾತ್ರವನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡಿದ್ವಿ. ಈಗ ಪ್ರಸ್ತುತ ಈ ಸೆಷನ್ನಲ್ಲಿ ಪರಿಶಿಷ್ಟ ಪಂಗಡಗಳ ಅರ್ಥ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಪರಿಶಿಷ್ಟ ಪಂಗಡಗಳ ವ್ಯಾಖ್ಯಾನ, ಪರಿಶಿಷ್ಟ ಪಂಗಡಗಳ ಅಥವಾ ಆದಿವಾಸಿ ಸಮುದಾಯದ ಲಕ್ಷಣಗಳನ್ನು ನಾವು ತಿಳಿದುಕೊಳ್ಳೋಣ. ಶೆಡ್ಯೂಲ್ ಟ್ರೈಬ್ ಅಥವಾ ಈ ಆದಿವಾಸಿ ಎಂಬ ಪರಿಕಲ್ಪನೆ ಮೊಟ್ಟ ಮೊದಲ ಬಾರಿಗೆ ರೂಪುಗೊಂಡಿದ್ದು ಅಥವಾ ಜನ್ಮ ತಾಳಿದ್ದು ಯಾವಾಗಪ್ಪ ಅಂತಂದರೆ ಸೈಮನ್ ಕಮಿಷನ್ 1928ರಲ್ಲಿ ಭಾರತಕ್ಕೆ ಬರುತ್ತೆ. ಈ ವರದಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಶೆಡ್ಯೂಲ್ ಟ್ರೈಬ್ ಎಂಬ ಉಲ್ಲೇಖವನ್ನು ಇಲ್ಲಿ ಬಳಸಲಾಗುತ್ತೆ. ಸ್ವತಂತ್ರ ಭಾರತದ ಸಂವಿಧಾನವು ನೀಡಿರುವ ಕೆಲವು ವಿಶೇಷ ಅವಕಾಶಗಳನ್ನು ಹಾಗೂ ಸೌಲಭ್ಯಗಳನ್ನು ಪಡೆಯಲು ಅರ್ಹವಾದ ಆದಿವಾಸಿಗಳ ಸಮುದಾಯಗಳನ್ನು ಶೆಡ್ಯೂಲ್ ಟ್ರೈಬ್ಸ್ ಅಂತೇಳಿ ನಾವು ಕರೆಯಬಹುದು. ಭಾರತೀಯ ಸಂವಿಧಾನದ 342ನೇ ವಿಧಿ ಪ್ರಕಾರ ಭಾರತದ ರಾಷ್ಟ್ರಪತಿಗಳಿಂದ ಅಧಿಕೃತವಾಗಿ ಘೋಷಿಸಲ್ಪಟ್ಟ ಅಥವಾ ಪಟ್ಟಿ ಮಾಡಲ್ಪಟ್ಟಂತಹ ಆದಿವಾಸಿ ಸಮುದಾಯಗಳನ್ನು ಅಥವಾ ಆದಿವಾಸಿ ಪಂಗಡಗಳನ್ನು ಪರಿಶಿಷ್ಟ ಪಂಗಡಗಳು ಅಂತೇಳಿ ಕರೆಯಲಾಗಿದೆ. ಆಡಳಿತಾತ್ಮಕ ಉದ್ದೇಶಕ್ಕಾಗಿ ಪಟ್ಟಿ ಮಾಡಿದ ಸಮುದಾಯಗಳಲ್ಲದೆ ಆ ಪಟ್ಟಿಯಲ್ಲಿ ಸೇರಿರದ ಇನ್ನೂ ಅನೇಕ ಆದಿ ಸಮುದಾಯಗಳಿದ್ದು ಅವು ಟ್ರೈಬ್ಸ್ ಎಂಬ ವರ್ಗಕ್ಕೆ ಸೇರಿಕೊಳ್ಳುತ್ತವೆ. ಅಂತಹ ಕೆಲವು ಸಮುದಾಯಗಳು ತಮ್ಮನ್ನು ಸಹ ಅದೇ ಪಟ್ಟಿಯಲ್ಲಿ ಸೇರಿಸಬೇಕೆಂದು ಒತ್ತಾಯಿಸುತ್ತಿರುವುದು ಕೂಡ ಈಗ ಸಾಮಾನ್ಯ ಆಗಿದೆ. ಆದ್ದರಿಂದ ಟ್ರೈಬ್ ಎಂಬ ಪದದ ಸಮಾಜಶಾಸ್ತ್ರೀಯ ಅರ್ಥವು ಶೆಡ್ಯೂಲ್ ಟ್ರೈಬ್ ಎಂಬ ರಾಜಕೀಯ ಕಾನೂನಾತ್ಮಕ ಪರಿಕಲ್ಪನೆಗಿಂತಲೂ ಹೆಚ್ಚು ವಿಸ್ತೃತವಾದಂಥದ್ದು. ಆದಿವಾಸಿ ಎಂಬುದು ಭಾರತೀಯ ಮೂಲದ ಶಬ್ದವಾಗಿದ್ದು ಅದಕ್ಕೆ ಮೂಲ ನಿವಾಸಿಗಳು ಎಂಬ ಅರ್ಥವನ್ನು ನೀಡಲಾಗಿದೆ. ದಿ ಟ್ರೈಬಲ್ ಪೀಪಲ್ ವರ್ ದ ಅರ್ಲಿಯೆಸ್ಟ್ ಅಮಾಂಗ್ ದಿ ಪ್ರೆಸೆಂಟ್ inhabitants of India. They are still in primitive stages and are far from them impact of modern civilization. They live in forest areas, hills, mountainous places and deep valley. They know by various names such as primitive tribes, Animis, jungle people, Adivasis, Aboriginals, original inhabitants of India and so on. ಈ ಆದಿವಾಸಿಗಳನ್ನು ಅಬೋರಿಜಿನಲ್ಸ್, ಇಂಡಿಜಿನಸ್ ಪೀಪಲ್ ಅಥವಾ ದೇಶೀಯ ಜನವರ್ಗ, ಹಿಲ್ ಟ್ರೈಬ್ಸ್, ಪ್ರಿಮಿಟಿವ್ ಟ್ರೈಬ್ಸ್ ಮುಂತಾದ ರೀತಿಯಲ್ಲಿ ಇವ್ರನ್ನ ಕರೆಯಲಾಗಿದೆ. ಟಕ್ಕರ್ ಬಾಪ ಎಂಬ ಸಮಾಜ ಸುಧಾರಕ ಆದಿವಾಸಿಗಳನ್ನು ಆದಿಪ್ರಜಾ ಅಂತೇಳಿ ಕರೆದಿದ್ದಾರೆ. ಅದೇ ರೀತಿ ಡಾಕ್ಟರ್ GS ಗುರ್ಹೇರ್ ಅವರು ಆದಿವಾಸಿಗಳನ್ನು ಹಿಂದುಳಿದ ಹಿಂದೂಗಳು ಅಂತೇಳಿ ಕರೆದಿದ್ದಾರೆ. ಅಲ್ಲದೆ ಈ ಆದಿವಾಸಿಗಳನ್ನು ವನ್ಯ ಜಾತಿಗಳು, ವನವಾಸಿಗಳು, ಅರಣ್ಯವಾಸಿಗಳು, ಕಾಡು ಜನಾಂಗ ಮುಂತಾದ ರೀತಿಯಲ್ಲಿ ಕೂಡ ಇವ್ರನ್ನ ಕರೀತಾರೆ. ಮಹಾತ್ಮ ಗಾಂಧೀಜಿಯವರು ಈ ಆದಿವಾಸಿಗಳನ್ನು ಗಿರಿಜನರು ಅಂತ ಹೇಳಿ ಕರೆದಿದ್ದಾರೆ. ಆದಿವಾಸೀಸ್ ಆರ್ ಟ್ರೈಬ್ಸ್ ಎನ್ಲಿಸ್ಟೆಡ್ ಆ್ಯಂಡ್ ಅಫಿಷಿಯಲಿ ಅನೌನ್ಸ್ಡ್ ಬೈ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇನ್ ಅಕಾರ್ಡೆನ್ಸ್ ವಿತ್ ಪ್ರಾವಿಷನ್ ಆಫ್ ಆರ್ಟಿಕಲ್ 342 of the Indian Constitution or referred to as scheduled tribes. ಭಾರತದ ಸಂವಿಧಾನದ 342ನೇ ವಿಧಿನಲ್ಲಿ ಆದಿವಾಸಿಗಳನ್ನು ಪರಿಶಿಷ್ಟ ಪಂಗಡಗಳು ಎಂಬ ಅರ್ಥದಲ್ಲಿ ಶೆಡ್ಯೂಲ್ ಟ್ರೈಬ್ಸ್ ಎಂದು ಕರೆಯಲಾಗಿದೆ. ಇನ್ನು ಆದಿವಾಸಿಗೆ ಸಂಬಂಧಪಟ್ಟ ಹಾಗೆ
ವ್ಯಾಖ್ಯಾನಗಳನ್ನು ನೋಡೋಣ. ಇಂಪೀರಿಯಲ್ ಗೆಜೆಟಿಯರ್ ಆಫ್ ಇಂಡಿಯಾ ಇದ್ರ ಪ್ರಕಾರ ಎ ಟ್ರೈಬ್ ಇಸ್ ಎ ಕಲೆಕ್ಷನ್ ಆಫ್ ಫ್ಯಾಮಿಲೀಸ್ bearing a common name, speaking a common dialect, occupying or professing to occupy a common territory, and is not usually endogamous, though originally it might have been so. ಭಾರತದ ಇಂಪೀರಿಯಲ್ ಗೆಜೆಟಿಯರ್ ಪ್ರಕಾರ ಪರಿಶಿಷ್ಟ ಪಂಗಡ ಅಥವಾ ಆದಿವಾಸಿ ಎಂದರೇನು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ವ್ಯಾಖ್ಯಾನವನ್ನು ಕೊಟ್ಟಿದೆ. ಒಂದೇ ಹೆಸರನ್ನು ಹೊಂದಿರುವ, ಒಂದೇ ಭಾಷೆಯನ್ನು ಮಾತನಾಡುವ, ಒಂದೇ ಸ್ಥಳದಲ್ಲಿ ವಾಸ ಮಾಡುವ ಅಥವಾ ವಾಸಿಸಲು ಏನು ಹೇಳ್ಬೋದು ಉದ್ಯುಕ್ತವಾಗಿರುವ, ಈ ಮೊದಲು ಒಳಪಂಗಡಗಳ ವಿವಾಹ ಪದ್ಧತಿಗೆ ಬದ್ಧವಾಗಿರಬಹುದಾದರೂ ಈಗ ಆಗಿಲ್ಲದ ಕುಟುಂಬಗಳ ಸಮೂಹವನ್ನು ಆದಿವಾಸಿ ಅಂತೇಳಿ ಕರಿಬಹುದು ಅಂತೇಳಿ ಇಲ್ಲಿ ಇದರಲ್ಲಿ ಡಿಫೈನ್ ಮಾಡಲಾಗಿದೆ. ಅದೇ ರೀತಿ ಅಕಾರ್ಡಿಂಗ್ ಟು ಗಿಲ್ಲಿನ್ ಅಂಡ್ ಗಿಲ್ಲಿನ್, ಎ ಟ್ರೈಬ್ಸ್ is a group of local communities which lies in a common area, speaks a common dialect and follow a common culture. ಈ ಗಿಲ್ಲಿನ್ ಮತ್ತು ಗಿಲಿನ್ ಎಂಬ ಚಿಂತಕರ ಪ್ರಕಾರ ಆದಿವಾಸಿಗಳಂದರೆ ಒಂದು ಸ್ಥಳದಲ್ಲಿ ವಾಸಿಸುತ್ತಾ, ಒಂದೇ ಭಾಷೆಯನ್ನು ಮಾತನಾಡುತ್ತಾ ಮತ್ತು ಒಂದು ಸಂಸ್ಕೃತಿಯನ್ನು ಹೊಂದಿರುವ ಸ್ಥಳೀಯ ಸಮೂಹಗಳ ಸಮೂಹಕ್ಕೆ ಆದಿವಾಸಿ ಅಂತೇಳಿ ಕರಿಬಹುದು ಅಂತೇಳಿ ಗಿಲ್ಲಿನ್ ಆ್ಯಂಡ್ ಗಿಲ್ಲಿನ್ರವರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಅದೇ ರೀತಿ ಡಾಕ್ಟರ್ DN ಮಜುಮ್ದಾರ್ ಅವರು ಆದಿವಾಸಿ ಅಂದರೆ ಏನು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ತನ್ನದೇ ಆದಂಥ ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ. A tribes is a collection of families bearing a common name, members of which occupy the same territory, speak the same language, and observe certain taboos regarding marriage, profession or occupation, and have developed a well-assessed system of reciprocity and mutuality of obligation. ಡಾಕ್ಟರ್ DN ಮಜುಮ್ದಾರ್ ಅವರು ಏನು ಹೇಳ್ತಪ್ಪ ಅಂತಂದರೆ, ಒಂದೇ ನಾಮಧೇಯವನ್ನು ಹೊಂದಿರುವ, ಒಂದೇ ಭೂನೆಲೆಯಲ್ಲಿ ವಾಸಿಸುವ, ಒಂದೇ ಭಾಷೆಯನ್ನಾಡುವ ಮತ್ತು ವಿವಾಹ ಮತ್ತು ಉದ್ಯೋಗಗಳಿಗೆ ಸಂಬಂಧಿಸಿದಂತೆ ಒಂದೇ ಬಗೆಯ ವಿಧಿ ನಿಷೇಧಗಳಿಗೆ ಬದ್ಧವಾದ ಕುಟುಂಬಗಳ ಸಮೂಹವನ್ನು ಟ್ರೈಬ್ಸ್ ಅಥವಾ ಆದಿವಾಸಿ ಅಂತ ಹೇಳಿ ಇವರು ಕರೆದಿದ್ದಾರೆ. ಇದಿಷ್ಟು ಆದಿವಾಸಿಗಳಿಗೆ ಸಂಬಂಧಪಟ್ಟಂತೆ ಅರ್ಥ ಮತ್ತು ವ್ಯಾಖ್ಯಾನಗಳು. ಇನ್ನು ಆದಿವಾಸಿ ಸಮುದಾಯದ ಲಕ್ಷಣಗಳು, ಫೀಚರ್ಸ್ ಆಫ್ ಶೆಡ್ಯೂಲ್ಡ್ ಟ್ರೈಬ್ಸ್ ಏನಿದೆ ಅನ್ನೋದನ್ನು ಈಗ ನಾವು ನೋಡೋಣ. ಆದಿವಾಸಿ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ನಾವು ವ್ಯಾಖ್ಯಾನಗಳನ್ನು ಗಮನಿಸಿದ ನಂತರ ಆ ವ್ಯಾಖ್ಯಾನಗಳನ್ನೇ ಆಧಾರವಾಗಿಟ್ಟುಕೊಂಡು ಕೆಲವೊಂದು ಗುಣಲಕ್ಷಣಗಳನ್ನು ಪಟ್ಟಿ ಮಾಡಬಹುದು, ಗುರುತಿಸಬಹುದು. ಹಂತದಲ್ಲಿ ಮೊದಲನೇದಾಗಿ ನೋಡೋದಾದರೆ ಕಾಮನ್ ಟೆರಿಟರಿ, ಸಾಮಾನ್ಯ ಭೂಪ್ರದೇಶ. ಭಾರತದಲ್ಲಿರುವಂಥ ಪ್ರತಿಯೊಂದು ಆದಿವಾಸಿ ಸಮುದಾಯವು ಕೂಡ ಒಂದು ನಿರ್ದಿಷ್ಟ ಸ್ಥಳದಲ್ಲಿ ವಾಸ ಮಾಡ್ತಿದೆ. ಉದಾಹರಣೆಗೆ ನಾಗ, ಬೈಗ, ಗೊಂಡ, ಕಾಸಿ, ಗಾರೋ, ಜೈಂತಿಯ, ನಮ್ಮ ಕರ್ನಾಟಕದಲ್ಲಾದರೆ ಅಕ್ಕಿಪಿಕ್ಕಿ, ಸೋಲಿಗರು, ತಮಿಳುನಾಡಿನಲ್ಲಿ ನೀಲಗಿರಿಯ ತೋಡರು ಮುಂತಾದ ಆದಿವಾಸಿ ಸಮುದಾಯಗಳು ನಿರ್ದಿಷ್ಟ ಪ್ರದೇಶದಲ್ಲಿ ವಾಸವನ್ನು ಮಾಡ್ತಾ ಇದೆ. ಇನ್ನು ಅದೇ ರೀತಿ ಎರಡನೆಯ ವಿಶಿಷ್ಟ ಲಕ್ಷಣ ಏನಪ್ಪ ಅಂತಂದರೆ ಸ್ಪೆಸಿಫಿಕ್ ನೇಮ್, ವಿಶಿಷ್ಟ ಹೆಸರು. ಪ್ರತಿಯೊಂದು ಜಾತಿಗೂ ಕೂಡ ತನ್ನದೇ ಆದ ಹೆಸರಿರುವಂತೆ ಪ್ರತಿಯೊಂದು ಆದಿವಾಸಿ ಸಮುದಾಯಕ್ಕೂ ಕೂಡ ತನ್ನದೇ ಆದ ವಿಶಿಷ್ಟ ಹೆಸರು ಇರುತ್ತದೆ. ಉದಾಹರಣೆಗೆ ಲಿಂಬು, ಮುಂಡ, ಸಂತಾಲ, ಗೊಂಡ, ಕೋಟ, ಅಕ್ಕಿ ಪಿಕ್ಕಿ, ಬಡಗ, ತೊಡವ, ಇರುಲಿಗ ಮುಂತಾದವುಗಳು ಭಾರತದಲ್ಲಿನ ಕೆಲವು ಆದಿವಾಸಿ ಸಮುದಾಯಗಳು. ನೆಕ್ಸ್ಟ್
ಸ್ಪೆಸಿಫಿಕ್ ಲ್ಯಾಂಗ್ವೇಜಸ್, ಸಾಮಾನ್ಯ ಭಾಷೆ. ಆದಿವಾಸಿಗಳು ತಮ್ಮದೇ ಆದ ಆಡು ಭಾಷೆಯನ್ನು ಹೊಂದಿರ್ತಾರೆ. ಅಂದರೆ ಈ ಭಾಷೆಯು ವಿಶಿಷ್ಟವಾಗಿದ್ದು ನಾಗರಿಕ ಸಮಾಜಗಳ ಭಾಷೆಗಳಿಂದ ಭಿನ್ನವಾಗಿರುವುದು ಅಲ್ಲದೆ ಉಳಿದ ಆದಿವಾಸಿ ಸಮುದಾಯಗಳ ಭಾಷೆಗಳಿಗಿಂತಲೂ ಪ್ರತ್ಯೇಕವಾಗಿರುವುದು. ಇದು ಅವರ ಆಂತರಿಕ ಐಕ್ಯತೆಯನ್ನು ಕೂಡ ಹೆಚ್ಚಿಸಿದೆ. ಇನ್ನು ಅದೇ ರೀತಿ ಬಿಲೀಫ್ ಇನ್ ಏನ್ಸಿಸ್ಟರ್ಸ್, ಪೂರ್ವ ಜನರಲ್ಲಿ ನಂಬಿಕೆ, ಇದು ಕೂಡ ಆದಿವಾಸಿ ಸಮುದಾಯದ ಒಂದು ಪ್ರಮುಖ ಗುಣಲಕ್ಷಣ. ಒಂದು ಆದಿವಾಸಿ ಸಮುದಾಯಕ್ಕೆ ಸೇರಿದವರೆಲ್ಲರೂ ತಾವು ಒಬ್ಬ ಸ್ತ್ರೀ ಅಥವಾ ಪುರುಷ ಪೂರ್ವಜರಿಂದ ಜನ್ಮ ತಾಳಿದ್ದೇವೆ ಎಂಬ ನಂಬಿಕೆಯನ್ನು ಹೊಂದಿರುವರು. ತಮ್ಮ ಪೂರ್ವಿಕರನ್ನು ಪೂಜಿಸುವ ಕ್ರಮವು ಅವರಲ್ಲಿ ಆಚರಣೆಯಲ್ಲಿದೆ. ಅದೇ ರೀತಿ ಬಹಳ ಮುಖ್ಯವಾಗಿರುವಂಥ ಇನ್ನೊಂದು ಅಂಶ ಏನಪ್ಪ ಅಂತ, ಗುಣಲಕ್ಷಣ ಏನಪ್ಪ ಅಂತಂದರೆ ಕಿನ್ಶಿಪ್ ಬಾಂಡ್ಸ್, ರಕ್ತ ಸಂಬಂಧದ ಬಾಂಧವ್ಯ. ಆದಿವಾಸಿ ಸಮುದಾಯಗಳಲ್ಲಿ ಕರುಳು ಬಳ್ಳಿಯ ಸಂಬಂಧ ಅಥವಾ ರಕ್ತ ಸಂಬಂಧಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ. ಕುಟುಂಬ, ವಂಶ, ಏಕರಕ್ತ ಸಂಬಂಧ ಮುಂತಾದ ಚಿಕ್ಕ ಸಮೂಹಗಳು ರಕ್ತ ಸಂಬಂಧದ ಆಧಾರದ ಮೇಲೆ ರಚಿತವಾಗಿವೆ. ಬಂಧು ಪ್ರೇಮದ ತಳಹದಿಯ ಮೇಲೆ ಸಹಕಾರ ಮತ್ತು ಸಂಬಂಧಗಳು ಬೆಳೆಯುತ್ತವೆ. ಇನ್ನು ಅದೇ ರೀತಿ ಇರುವಂಥ ಇನ್ನೊಂದು ಗುಣಲಕ್ಷಣ ಏನಪ್ಪ ಅಂತಂದರೆ ರಿಲಿಜಿಯಸ್ ಬಿಲೀಫ್ಸ್, ಧಾರ್ಮಿಕ ನಂಬಿಕೆಗಳು. ಅದರಲ್ಲಿ ನೇಚರ್ ವರ್ಷಿಪ್, ಆನ್ಸಿಸ್ಟರ್ ವರ್ಷಿಪ್, ಅನಿಮಿಸಮ್, ಫೆಟಿಷಿಸಮ್. ಆದಿವಾಸಿ ಜನರು ಧಾರ್ಮಿಕ ನಿಷ್ಠೆಯುಳ್ಳವರು, ಸಂಪ್ರದಾಯ ಶರಣರು ಆಗಿದ್ದಾರೆ. ಅವರುಗಳಲ್ಲಿ ಪ್ರಕೃತಿ ಪೂಜೆ ಮತ್ತು ಪಿತೃಪೂಜೆಯ ಜೊತೆಗೆ ವಸ್ತು ಪೂಜಾವಾದ, ಸರ್ವಚೇತನವಾದ, ಕುಲದೇವತಾವಾದವು ಕೂಡ ಪ್ರಚಲಿತದಲ್ಲಿದೆ. ಪ್ರಕೃತಿ ಪೂಜೆ, ನೇಚರ್ ವರ್ಷಿಪ್ ಅಂತ ಅಂದರೆ ಪ್ರಕೃತಿ ಶಕ್ತಿಯ ವಿವಿಧ ರೂಪಗಳಾದಂಥ ಗಾಳಿ, ನೀರು, ಬೆಂಕಿ, ಭೂಮಿ, ಸೂರ್ಯ, ಚಂದ್ರ ಮುಂತಾದವುಗಳನ್ನು ಪೂಜಿಸುವಂಥ ಒಂದು ಕ್ರಮ. ಅದೇ ರೀತಿ ಆನ್ಸಿಸ್ಟರ್ಸ್ ವರ್ಷಿಪ್, ಪಿತೃಪೂಜೆ, ಕುಟುಂಬದ ಹಾಗೂ ವಂಶದ ಪೂರ್ವಜರನ್ನು ದೈವತ್ವಕ್ಕೆ ಏರಿಸಿ ಆಧರಿಸುವಂಥ ಒಂದು ಕ್ರಮ. ಅದೇ ರೀತಿ ಫೆಟಿಷಿಸಮ್, ವಸ್ತು ಪೂಜಾವಾದ, ಸೃಷ್ಟಿಯಲ್ಲಿರುವ ಎಲ್ಲ ವಸ್ತುಗಳನ್ನು, ಮಣ್ಣು, ಕಲ್ಲು, ಮರ, ಬಂಡೆ, ಹಕ್ಕಿಯ ಗರಿ, ಪ್ರಾಣಿಯ ಕೊಂಬು ಮುಂತಾದವುಗಳಲ್ಲೂ ದೈವತ್ವವಿದೆ ಎಂದು ನಂಬಿ ಪೂಜಿಸುವಂಥ ಒಂದು ಕ್ರಮ. ಇನ್ನು ಅನಿಮಿಸಮ್, ಸರ್ವಚೇತನವಾದ ಅಥವಾ ಆತ್ಮವಾದ, ಜಗತ್ತಿನಲ್ಲಿರುವ ಎಲ್ಲ ವಸ್ತು ಹಾಗೂ ಜೀವಿಗಳಲ್ಲೂ ಒಂದು ವಿಶಿಷ್ಟವಾದ ಚೇತನವಿದೆ ಅಥವಾ ಆತ್ಮವಿದೆ ಎಂಬ ಒಂದು ನಂಬಿಕೆಯನ್ನು ಆಧರಿಸಿದ ಆರಾಧನಾ ಪದ್ಧತಿಯನ್ನು ಅನಿಮಿಸಮ್ ಅಂತೇಳಿ ಕರೆಯಬಹುದು. ಜೊತೆಗೆ ಇಲ್ಲಿ ಟೋಟೆಮಿಸಮ್ ಕೂಡ ಇದೆ, ಕುಲದೇವತಾವಾದ. ವಸ್ತು ಪೂಜಾವಾದದ ಮುಂದುವರೆದ ಭಾಗವನ್ನೇ ನಾವು ಕುಲದೇವತಾವಾದ ಅಂತೇಳಿ ಕರಿತೀವಿ. ಒಂದು ಸಮೂಹವು ಒಂದು ನಿಶ್ಚಿತ ಪ್ರಾಣಿ ಅಥವಾ ವಸ್ತು ಅಥವಾ ಒಂದು ಸಸ್ಯವೊಂದನ್ನು ತನ್ನ ಕುಲದೇವತೆ ಎಂದು ನಂಬಿಕೊಂಡು ಪೂಜಿಸುತ್ತಾ ಬರುವುದನ್ನೇ ಕುಲದೇವತಾವಾದ ಅಂತೇಳಿ ನಾವು ಕರೆಯಬಹುದು. ಇನ್ನು ಆದಿವಾಸಿಗಳ ಪ್ರಮುಖ ಗುಣಲಕ್ಷಣಗಳಲ್ಲಿ ಮತ್ತೊಂದು ಪ್ರಮುಖ ಗುಣಲಕ್ಷಣ ಏನಪ್ಪ ಅಂತಂದರೆ ಪೊಲಿಟಿಕಲ್ ಸಿಸ್ಟಮ್, ರಾಜಕೀಯ ವ್ಯವಸ್ಥೆ. ಪ್ರತಿಯೊಂದು ಆದಿವಾಸಿ ಜನಾಂಗವೂ ಕೂಡ ತನ್ನದೇ ಆದ ಸಾಂಪ್ರದಾಯಿಕ ಆಡಳಿತ ಕ್ರಮವನ್ನು ಹೊಂದಿದೆ. ಪ್ರತಿಯೊಂದು ಆದಿವಾಸಿ ಸಮೂಹವೂ ಕೂಡ ತನ್ನದೇ ಆದ ನಾಯಕನನ್ನು ಹೊಂದಿರುತ್ತದೆ. ನಾಯಕನ ನಿಯುಕ್ತಿಯು ಅನುವಂಶೀಯವಾಗಿ ಅಥವಾ ಚುನಾವಣೆಯ ಮೂಲಕ ನಡೆಯುತ್ತದೆ. ಇನ್ನು ನೆಕ್ಸ್ಟ್ ಪಾಯಿಂಟ್, ಯುನಿಟಿ, ಏಕತೆಯ ಭಾವನೆ. ಇವರಲ್ಲಿ ಐಕ್ಯದ ಭಾವನೆ. ಆದಿವಾಸಿಗಳಲ್ಲಿ ಸಂಘಟಿತ ಜೀವನ ಅವರಲ್ಲಿ ಐಕ್ಯ ಭಾವತೆಯನ್ನು ಹೆಚ್ಚಿಸಿದೆ. ಅಪಾಯ, ಸಂಕಟ, ಸಮಸ್ಯೆಗಳು ಎದುರಾದಾಗ ಇವರು ಎಲ್ಲರೂ ಒಗ್ಗಟ್ಟಿನಿಂದ ಹೋರಾಡುವುದನ್ನು ನಾವು ಕಾಣಬಹುದು. ನೆಕ್ಸ್ಟ್, ನೀಡ್ ಆಫ್ ಪ್ರೊಟೆಕ್ಷನ್,
ರಕ್ಷಣೆಯ ಅಗತ್ಯತೆ. ಆದಿವಾಸಿಗಳು ಯಾವಾಗಲೂ ರಕ್ಷಣೆ ಮತ್ತು ಭದ್ರತೆಗೆ ಹೆಚ್ಚಿನ ಮಹತ್ವವನ್ನು ನೀಡುತ್ತಾರೆ. ಅವರ ಅನುಭವದಲ್ಲಿ ಅದರ ಅಗತ್ಯ ತೀವ್ರವಾಗಿರುತ್ತದೆ. ನಾಗರಿಕ ಜನತೆಯ ಸಂಪರ್ಕದ ಸಂದರ್ಭದಲ್ಲಿ ಇದು ಅತಿ ಅಗತ್ಯವಾಗಿರುತ್ತದೆ ಎನ್ನಬಹುದು. ಇನ್ನು ಎಂಡೋಗಮಿ, ಒಳಪಂಗಡ ವಿವಾಹ. ಬಹುತೇಕ ಆದಿವಾಸಿಗಳು ಒಳಪಂಗಡ ವಿವಾಹ ಪದ್ಧತಿಗೆ ಬದ್ಧರಾಗಿರುವವರು. ಆದರೆ ಪ್ರತಿಯೊಂದು ಆದಿವಾಸಿ ಸಮೂಹವು ಕೂಡ ಹಲವು ಕ್ಲಾನ್ ಕುಲಗಳ ಸಂಯೋಜನೆಯಿಂದ ಆಗಿದ್ದು, ಪ್ರತಿಯೊಂದು ಕುಲವೂ ಕೂಡ ಹೊರಪಂಗಡ ವಿವಾಹ ಎಕ್ಸೋಗಮಿ ಪದ್ಧತಿಯನ್ನು ಅನುಸರಿಸುವುದು. ವಿದ್ಯಾರ್ಥಿಗಳೇ, ಇಲ್ಲಿಗೆ ಈ ಸೆಷನ್ನಲ್ಲಿ ನಾವು ಪರಿಶಿಷ್ಟ ಪಂಗಡಗಳ ಅರ್ಥ, ವ್ಯಾಖ್ಯಾನಗಳು ಮತ್ತು ಗುಣಲಕ್ಷಣಗಳನ್ನು ತಿಳಿದುಕೊಂಡಿದ್ದೇವೆ. ಇನ್ನು ಮುಂದಿನ ತರಗತಿಗಳಲ್ಲಿ ಆದಿವಾಸಿಗಳ ಪ್ರಮುಖ ಸಮಸ್ಯೆಗಳು ಏನು ಎಂಬುದನ್ನು ಅಭ್ಯಾಸ ಮಾಡೋಣ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.